ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಈ ನನ್ನ ಮೊದಲನೇ ವಿಡಿಯೋ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ನ ಅದ್ಭುತವಾದ ಒಂದು ವಿಡಿಯೋ ಜೊತೆಗೆ ದಯವಿಟ್ಟು ಮೊದಲನೇದಾಗಿ ಮಾಡುತ್ತಿರುವ ನನ್ನ ಯೂಟ್ಯೂಬ್ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಎಂಕರೇಜ್ ಮಾಡಿ ಮತ್ತು ಉತ್ತಮ ಫಾರ್ಮ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ನ ತೋರಿಸುವುದಕ್ಕಾಗಿ ನನ್ನ ಸಹಕರಿಸಿ. ನನ್ನ ವಿಡಿಯೋ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದು ಒಂದು ಅದ್ಭುತವಾದ ತೋಟ, ಫಾರ್ಮ್ ಲ್ಯಾಂಡ್ 2 ಎಕರೆ 16 ಗುಂಟೆಯಲ್ಲಿರುವಂತಹ ಈ ತೋಟವು ನಟ ದರ್ಶನ್ ರವರ ಫಾರ್ಮ್ ಲ್ಯಾಂಡ್ಗೆ ಹತ್ತಿರವಾಗಿರುವಂಥ ಟಿ ನರಸೀಪುರ ತಾಲೂಕಿನಲ್ಲಿರುವಂತಹ ತೋಟವು 1000 ಅಡಿಕೆ ಹಾಗೂ 150 ತೆಂಗಿನ ಮರ ಫಲವತ್ತಾದಂತಹದಿರುತ್ತದೆ. ಗದ್ದೆ ಬಾಳೆ ಕೂಡ ಹಾಕಿದಾರಲ್ಲ, ಬಾಳೆ ಸೂಪರ್. ಇದು ಇದೇನು ಇರಿಗೇಷನ್ಗಾ ಇದು ಅಂದ್ರೆ ಗೇಟ್ ವಾಲ್ ಗೇಟ್ ವಾಲ್ಗಳು ಹೋಗ್ಬೇಕಲ್ಲ, ನೀರು ಐಸೋದಿಲ್ಲ. ಗೇಟ್ ವಾಲ್ ಹೊಡೆದ್ರೆ ಅದೇ ಆಯ್ಕತ್ತೀನಿ. ತುಂತುರು ನೀರಾವರಿ, ನೀರು ಅತಿ ವೇಸ್ಟ್ ಮಾಡಂಗಿಲ್ಲ. ಇದು ಬೋರ್ ಯಾವ ಕಡೆ ಇದೆ? ಆ ಕಡೆ ಇದೆಯಾ? ಸೂಪರ್ ಅಣ್ಣ, ಯಾರು ನೋಡ್ಕೋತಾ ಇರೋದು? ಓನರೇ ಇದ್ದಾರಾ ಇಲ್ಲಿ? ಅವರೇ ಇರ್ತಾರ ಇಲ್ಲಿ? ಇಲ್ಲಿ ಏನು ಇರಲ್ಲ ಅವರು. ಸ್ನೇಹಿತರೆ ನೋಡ್ತಾ ಇದ್ರ, ಇದು ನರಸೀಪುರ ತಾಲೂಕಿಗೆ ಬರುವಂತಹ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ತೋಟ ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂಥ ಈ ತೋಟ ನೋಡ್ತಾ ಇದ್ದೀರಾ. ಅಡಿಕೆ ಇದೆ, ತೆಂಗಿದೆ, ಮಾವು, ಮಧ್ಯ ಹಲಸು, ಬಾಳೆ ಮತ್ತು ಫೆನ್ಸಿಂಗ್ ಆಗಿರುವಂತಹ ತೋಟ. ಬೋರ್ 2 ಬೋರ್ ಇದೆಯಣ್ಣ? 2 ಬೋರ್ ಇದೆ, ಅದರಲ್ಲಿ ಒಂದು ರನ್ನಿಂಗ್ ಇರುವಂತಹ. ಎಷ್ಟು ಇಂಚ್ ಇದೆ ನೀರು? 2.5 ಇಂಚ್ ನೀರು ಇರುವಂತಹ ಸ್ಥಳ. ಹಾಗೆ ಇದರಲ್ಲಿ ನೀವು ನೋಡ್ಬೋದು ಡ್ರಿಪ್ ಇರಿಗೇಷನ್ ಆಗಿದೆ. ಹಾಗೆ ಮನೆ ಇರುವಂತಹ, ಸರ್ವಿಲೆನ್ಸ್ ಇರುವಂತಹ ಈ ತೋಟನ, ಅದ್ರ ಬಗ್ಗೆ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾರೆ ಅವರು. ಅಣ್ಣ ಒಂದು ಸ್ವಲ್ಪ ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮಾದೇವ್ ಅಂತ, ಇಲ್ಲೇ ವಾಸ್ತು ಇರೋದು ನಾವು. ಓಕೆ ಅಣ್ಣ. ಇಲ್ಲಿ 150 ತೆಂಗಿನ ಸಸಿ ಐತೆ, 150. ಓಕೆ. ಅಡಿಕೆ ಸಸಿ ಐತೆ. 1,000ನಾ? 1,000 ಅಡಿಕೆ ಸಸಿ. ಎಲ್ಲ ಫಲ ಬಂದೈತೆ ಸರ್, ಎಲ್ಲ ಪ್ರತಿಯೊಂದು. ಏನು ಇನ್ನೊಂದು 2 ವರ್ಷ ಕಾಯ್ಬೇಕಾಗತ್ತಾ ಇದಕ್ಕೆ? 1.5 ವರ್ಷಕ್ಕೆಲ್ಲ ಫಲ ಕಚ್ಚಿಸ್ತದೆ. 1.5 ವರ್ಷ ಬೇಕು. ಏನು ಇದು ಅಡಿಕೆ ಜಾತಿ ಅದೇನಾದರೂ ಗೊತ್ತಾ ನಿಮ್ಗೆ ಅದ್ರ ಬಗ್ಗೆ? ನಾಟಿನಾ? ಓಕೆ ಓಕೆ. ಮತ್ತೆ ಅಣ್ಣ ಬೇರೆ? ಮನೆ. ಓಕೆ. ಒಂದು ಗೆಸ್ಟ್ ಇನ್ನೊಂದು ರೂಮ್ ಐತೆ ಇಲ್ಲಿ. ಅಂದರೆ ಇಲ್ಲಿ ನೋಡ್ಕೊಳ್ಳೋಕ್ಕೆ ಅಂತಾನಾ ಇಲ್ಲ ಗೆಸ್ಟ್ ಅಂತಾನಾ? ಸರಿ ಸರಿ ಸರಿ. 2 ಎಕರೆ ಇರೋದು, ಸುತ್ತ ಫೆನ್ಸಿಂಗ್ ಐತೆ. ಫೆನ್ಸಿಂಗ್ ಆಗಿದೆ. ಓಕೆ. ಸುತ್ತ ಫಲ ಮಾತ್ರ, ತೆಂಗಿನ ಮರ ಫಲ ಮಾತ್ರ ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ತೆಂಗು ಫಲ ಏನು ಕೊಟ್ಬಿಟ್ಟಿದ್ದಾರಾ? ಇದಕ್ಕೆ ಕೊಟ್ಟಿಲ್ಲ. ಹಾಂ, ಕೊಬ್ಬರಿಗಾದ್ರೂ ಮಾಡ್ಕೋತಾರೆ. ಸರಿ ಸರಿ ಸರಿ. ನರಸೀಪುರಕ್ಕೆ ಕೇವಲ 5 ಕಿಲೋಮೀಟ್ರಾ? ನರಸೀಪುರಕ್ಕೆ ಒಂದು 8 ಕಿಲೋಮೀಟ್ರಾ? 8 ಕಿಲೋಮೀಟ್ರು. ದರ್ಶನ್ ತೋಟಕ್ಕೆ 1-2 ಕಿಲೋಮೀಟ್ರು. ಮತ್ತು ಮೈಸೂರಿಗೆ ಎಷ್ಟು ಕಿಲೋಮೀಟ್ರು? ಮೈಸೂರಿಗೆ 18 ಆಗ್ಬೋದು ಸರ್. 18 ಕಿಲೋಮೀಟ್ರ್ ಆಗುತ್ತೆ. ನೋಡ್ತಾ ಇದ್ದೀರ, ಹಲಸು, ಮಾವು, ದಾಳಿಂಬೆ, ಪಪ್ಪಾಯಿ, ಇದು ಕಾಜುನ ಜೊತೆಗೆ ಮನೆ ಇದೆ ನೋಡಿ. ಸರ್ವಿಲೆನ್ಸ್ ಕ್ಯಾಮ್ರಾ ಸೌಂಡ್ ಕೂಡ ಮಾಡ್ತಾ ಇದೆ. ಇದು ಮನೆಯ ಮುಂಭಾಗ, ಹೊರಾಂಡ ಇದೆ. ಒಂದು ಫ್ಯಾಮಿಲಿ ಇರುವಂಥ ಒಂದು ಜಾಗ. ಸುತ್ತಮುತ್ತ ಎಲ್ಲ ತೋಟ ಇದೆ. ಬಾತ್ರೂಮ್ ಕೂಡ
ಇದೆ ಮೆಣಸಿನ ಗಿಡ ಹಾಕಿದಾರಲ್ಲ. ಮೆಣಸು ಎಳಿದೆಲ್ಲ ಮೆಣಸು ಬದನೆಕಾಯಿ. ಓ ವಿಳ್ಯದೆಲೆ ಇದೆಯಾ? ಓ ಇದು ವಿಳ್ಯದೆಲೆ, ಮೆಣಸಲ್ಲ. ಹಾಂ ವಿಳ್ಯದೆಲೆ ಗಿಡ. ಹಾಂ ಗೊತ್ತಾಯ್ತು. ಬೋರು. ಹ್ಞೂ ಫುಲ್ಲು ಅಲ್ಲಿ ಸುತ್ತ ಫೆನ್ಸಿಂಗ್ ಐತೆ. ಯಾವ ಫೇಸಿಂಗ್ ಅಣ್ಣ ಇದು? ಅಂದರೆ ಪೂರ್ವ ಈ ಕಡೆನಾ? ಹಾಂ ಪೂರ್ವ ಪಶ್ಚಿಮ, ನಾರ್ತ್ ಫೇಸಿಂಗ್. ಓಕೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ನೀವು ನರಸೀಪುರ ರೋಡ್ನಲ್ಲಿರುವಂತಹ ದರ್ಶನ್ ರವರ ತೋಟದ ಹತ್ತಿರದಲ್ಲಿ ಇರುವಂತಹ ಈ ತೋಟವು ಅಡಿಕೆ ತೋಟವಾಗಿದ್ದು, ನೋಡ್ತಾ ಇದ್ದೀರಾ 1000 ಅಡಿಕೆ ಹಾಗೂ 150 ತೆಂಗಿನ ಮರಗಳಿದ್ದು, ತುಂಬ ಎಲ್ಲ ಬೇರೆ ಬೇರೆ ಜಾತಿಯ ಮರಗಳನ್ನು ನೆಟ್ಟಿರ್ತಾರೆ. ಸ್ವಲ್ಪ ದಿನಗಳ ನಂತರವೇ ಫಲವನ್ನು ಅನುಭವಿಸಬಹುದು. ನೋಡ್ತಾ ಇದ್ದೀರಾ ಹೊಸ ತೆಂಗಿನ ಮರಗಳು ಕೂಡ ಇದೆ. ಹಾಗೆ ನೋಡ್ತಾ ಇದ್ದೀರಾ ಫಲ ಬಿಟ್ಟಿರುವಂಥ ತೆಂಗಿನ ಮರ ಕೂಡ ಇಲ್ಲಿ ನೋಡ್ಬೋದು. ತುಂಬ ನೀಟಾಗಿರುವಂಥ ಡ್ರಿಪ್ ಇರಿಗೇಷನ್ ಆಗಿರುವಂತಹ ತೋಟ. ಅಣ್ಣ ಹೆಂಗೈತೆ